ಗಡಿಯಲ್ಲಿ ಭಾರಿ ಬೆಳವಣಿಗೆ ನಡೆದಿದೆ. ಭಾರತದ ಗಡಿಗೆ ಎಂಟ್ರಿ ಕೊಟ್ಟಿದೆ ಬ್ಯಾಟಲ್ ಟ್ಯಾಂಕ್ಗಳು. ಪಶ್ಚಿಮ ಗಡಿಗೆ ಯುದ್ಧ ಟ್ಯಾಂಕ್ ಹಾಗೆ ಫಿರಂಗಿಗಳು ಇವುಗಳನ್ನು ರವಾನೆ ಮಾಡಿದೆ ಭಾರತ. ಎಸ್, ಈಗಾಗಲೇ ಒಂದು ಕಡೆ ಗಡಿಯಲ್ಲಿ ಜಾಮರ್ ಅಳವಡಿಕೆ ಮಾಡಿದೆ ಭಾರತದ ಸೇನೆ. ಹಂತ ಹಂತವಾಗಿ ಒಂದಾದ ನಂತರ ಒಂದೊಂದು ರೀತಿಯಲ್ಲಿ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಮುಂದಾಗ್ತಿದೆ ಭಾರತೀಯ ಸೇನೆ. ನಿನ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಅವರು ಸಭೆಯನ್ನ ನಡೆಸಿದ್ರು, ಬ್ಯಾಕ್ ಟು ಬ್ಯಾಕ್ ಸಭೆಯನ್ನ ನಡೆಸಿದ್ರು. ಸೊ ಇವತ್ತು ಬೆಳಗ್ಗೆ ಗಡಿಯಲ್ಲಿ ಭಾರಿ ಬೆಳವಣಿಗೆ ಆಗಿದೆ. ಪ್ರಧಾನಿ ಮೋದಿ ಮೇಲಿಂದ ಮೇಲೆ ಸಭೆಯನ್ನ ಮಾಡ್ತಿದ್ದಾರೆ. ಪಾಕ್ಗೆ ಮರ್ಮಾಘಾತವನ್ನ ಕೊಡ್ಲಾಗುತ್ತಾ? ಭಾರತ ಸೇನೆಗೆ ಪರಮಾಧಿಕಾರವನ್ನ ಕೊಟ್ಬಿಟ್ಟಿದ್ದಾರೆ, ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದಾರೆ. ಪತ್ರ ಕೊಡ್ತಾ ಇದೆ ಪಾಕಿಸ್ತಾನ. ಈಗ ಸ್ಥಳ, ಡೇಟು, ಸಮಯ ನೀವು ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಭಾರತೀಯ ಸೇನೆಗೆ ಪರಮಾಧಿಕಾರವನ್ನ ಪ್ರಧಾನಿ ಮೋದಿ ಅವರು ಕೊಟ್ಟಿದ್ದಾರೆ. ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಎನಿ ಟೈಮ್ ಅಟ್ಯಾಕ್ ಮಾಡುವ ಸಾಧ್ಯತೆ ಇದೆ. ಗಮನಿಸ್ತಾ ಇರಬಹುದು ನೀವು, ಪಾಕ್ನಿಂದ ವಾಯು ಪ್ರದೇಶದಲ್ಲಿ ನೋ ಫ್ಲೈ ಝೋನ್ ಘೋಷಣೆ ಮಾಡಲಾಗಿದೆ. ಇಸ್ಲಾಮಾಬಾದ್, ಲಾಹೋರ್ನಿಂದ ನೋ ಫ್ಲೈ ಝೋನ್ ಘೋಷಣೆ ಮಾಡಲಾಗಿದೆ. ಸೊ ಪಾಕ್ಗೆ ಕೌಂಟರ್ ನೀಡಿದೆ. ಭಾರತದಿಂದಲೂ ಕೂಡ ವಾಯು ಸೀಮೆ ಬಂದ್ ಮಾಡಲಾಗಿದೆ. ಪಾಕಿಸ್ತಾನಿ ವಿಮಾನಗಳಿಗೆ ವಾಯು ಪ್ರದೇಶ ಎಂಟ್ರಿಗೆ ನೋ ಅಂದಿದೆ ಭಾರತ. ಸೊ ಭಾರತದ ಪಾಕ್ ಗಡಿಯಲ್ಲಿ ಭಾರಿ ಬೆಳವಣಿಗೆ ಆಗ್ತಾ ಇರುವಂತದ್ದು. ಬ್ಯಾಟಲ್ ಟ್ಯಾಂಕ್ ಗಳನ್ನ ಗಮನಿಸ್ತಾ ಇರಬಹುದು. ಬ್ಯಾಟಲ್ ಟ್ಯಾಂಕ್ ಗಳನ್ನ ಭಾರತದ ಗಡಿಗೆ ತೆಗೆದುಕೊಂಡು ಹೋಗಿ ನಿಲ್ಲಿಸಲಾಗಿದೆ. ಪಶ್ಚಿಮ ಗಡಿಗೆ ಯುದ್ಧ ಟ್ಯಾಂಕ್ ಫಿರಂಗಿಯನ್ನ ಭಾರತ ರವಾನೆ ಮಾಡಿರುವಂತದ್ದು. ಸೊ ಇದಕ್ಕೆ ಪ್ರತ್ಯುತ್ತರವಾಗಿ ಪಾಕಿಸ್ತಾನದಿಂದಲೂ ಕೂಡ ಇದೇ ರೀತಿಯಾಗಿ ಸೇಮ್ ಬ್ಯಾಟಲ್ ಟ್ಯಾಂಕರ್ಗಳ ಜಮಾವಣೆ ಮಾಡಲಾಗಿದೆ. ಇದರ ಮುನ್ಸೂಚನೆ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಭಾರತದಿಂದ ಅಟ್ಯಾಕ್ ಮಾಡುವ ಸಾಧ್ಯತೆ ಇರುವಂತದ್ದು. ಆದ್ರೆ ಪಾಕಿಸ್ತಾನ ಈಗಲೇ ಸದ್ಯದ ಮಟ್ಟಿಗೆ ಕುಸಿದು ಹೋಗ್ಬಿಟ್ಟಿದೆ. ಒಂದು ಕಡೆ ಜಲಾಘಾತವನ್ನ ನೀಡಿದ್ದಾಗಿದೆ. ಸಿಂಧೂ ನದಿಯನ್ನ ಬಂದ್ ಮಾಡಿ ಪಾಕಿಸ್ತಾನಕ್ಕೆ ಈಗ ಪಾಕ್ರಿಂದ ಒಂದು ಕಡೆ ಪಾಕ್ಗೆ ಬುದ್ಧಿ ಕಲಿಸಬೇಕು ಅಂತಂದ್ರೆ ಇದಕ್ಕೆ ಯುದ್ಧವೇ ಪ್ರತ್ಯುತ್ತರ. ಆದ್ರೆ ಈಗಾಗಲೇ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಭಾರತ ಕೂಡ ಮುಂದಾಗಿದೆ. ಪಾಕ್ ಯುದ್ಧ ವಿಮಾನಗಳಿಗೆ ನ್ಯಾವಿಗೇಷನ್ ಸಿಗದಂತೆ ಜಾಮರ್ಗಳನ್ನ ಅಳವಡಿಕೆ ಮಾಡಿರುವಂತದ್ದು. ಗಡಿಯಲ್ಲಿ ಜಾಮರ್ ಅಳವಡಿಕೆ ಮಾಡಿದೆ ಭಾರತೀಯ ಸೇನೆ. ಈಗ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗಾಗಲೇ ಭಾರತದ ಗಡಿಯಲ್ಲಿ ಯುದ್ಧ ಟ್ಯಾಂಕ್ಗಳನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಒಂದು ಕಡೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಗಳನ್ನ ನಡೆಸಲಾಗ್ತಾ ಇದೆ. ಪಾಕಿಸ್ತಾನ ಕೂಡ ಆಗಾಗ ಬಾಲುವನ್ನ ಬಿಚ್ಚುತ್ತಾ ಇದೆ. ಎಷ್ಟೇ ಮಾಸ್ಟರ್ ಸ್ಟ್ರೋಕ್ ಕೊಟ್ಟರು ಕೂಡ ಪಾಕಿಸ್ತಾನದ ಉದ್ದಟತನ ಅನ್ನುವಂಥದ್ದು ಕಡಿಮೆ ಆಗ್ತಾ ಇಲ್ಲ. ಸೊ ಇವತ್ತು ಇದ್ದಕ್ಕಿದ್ದ ಹಾಗೆ ಬೆಳಗ್ಗೆ ಭಾರಿ ಬೆಳವಣಿಗೆ ಆಗ್ತಾ ಇರುವಂತದ್ದು. ಭಾರತದ ಗಡಿಗೆ ಬ್ಯಾಟಲ್ ಟ್ಯಾಂಕ್ಗಳು ಎಂಟ್ರಿ ಕೊಟ್ಟಿವೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ
ರೂಪ, ಈಗಾಗಲೇ ಪೆಹಲ್ಗಾಮ್ನ ಘಟನೆ ಏನಿದೆ, ಈ ಒಂದು ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೂಡ ಸಾಕಷ್ಟು ಸಭೆಗಳು ಕೂಡ ಆಗಿರುವಂಥದ್ದು. ಸುದೀರ್ಘವಾಗಿ ಇಡೀ ದಿನವೂ ಕೂಡ ಈ ಒಂದು ಏನು ಪಾಕಿಸ್ತಾನದ ವಿರುದ್ಧವಾಗಿ ಯಾವ ರೀತಿಯಾಗಿ ಸಮರ ಸಾರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನೆಲ್ಲ ತಯಾರಿಗಳನ್ನ ತೆಗೆದುಕೊಳ್ಬಹುದು, ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಅಟ್ಯಾಕ್ ಮಾಡುವಂಥದ್ದು ಕೂಡ ಅವರು ಕೂಡ ಒಂದಿಷ್ಟು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತಾ ಪಡೆಗಳ ಮುಖ್ಯಸ್ಥರೊಂದಿಗೆ ಸಭೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಏನು ನಿನ್ನೆ ಇಡೀ ದಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಸಭೆಯನ್ನು ನಡೆಸಿದ್ರು, ಇದು ಪಾಕಿಸ್ತಾನಕ್ಕೆ ಒಂದ್ ಕಡೆ ನುಂಗಲಾರದ ತುತ್ತಾಗಿರ್ತಕ್ಕಂಥದ್ದು. ಯಾವುದೇ ಕ್ಷಣದಲ್ಲಾದ್ರೂ ಭಾರತದ ಸೈನಿಕರು ದಾಳಿ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ಒಂದಿಷ್ಟು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ನಿನ್ನೆ ಒಂದಿಷ್ಟು ಮಾಹಿತಿ ತಿಳಿದು ಬರ್ತಾ ಇತ್ತು. ಅದರಂತೆ ಇವತ್ತು ಬೆಳಗ್ಗೆ ಕೂಡ ಕೆಲವೊಂದಿಷ್ಟು ಅಲ್ಲಿ ಸ್ಥಿತಿಗತಿ ಕೂಡ ನೋಡ್ತಾ ಹೋದ್ರೆ ಒಂದಿಷ್ಟು ಬೆಳವಣಿಗೆ ಒಂದು ಪಾಕಿಸ್ತಾನದಿಂದಲೂ ಕೂಡ ಸಾಕಷ್ಟು ಸಿದ್ಧತೆ ಕೂಡ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಈಗಾಗಲೇ ನಮ್ಮ ಭಾರತದ ಗಡಿಯು ಕೂಡ ಬ್ಯಾಟಲ್ ಟ್ಯಾಂಕ್ ಕೂಡ ಎಂಟ್ರಿ ಆಗಿರ್ತಕ್ಕಂಥದ್ದು. ಮತ್ತೆ ಪಶ್ಚಿಮ ಗಡಿಗೆ ಯುದ್ಧ ಟ್ಯಾಂಕ್ ಫಿರಂಗಿ ಅನ್ನು ಕೂಡ ನಮ್ಮ ಭಾರತ ಕೂಡ ರವಾನಿಸಿರ್ತಕ್ಕಂಥದ್ದು. ಇದು ಮತ್ತಷ್ಟು ಪಾಕಿಸ್ತಾನದವರಿಗೆ ಒಂದು ಆತಂಕವನ್ನು ಕೂಡ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಅವರು ಸಹಿತ ಪಾಕಿಸ್ತಾನದಿಂದಲೂ ಕೂಡ ಯಾವಾಗ ನಮ್ಮ ಭಾರತದ ಸೈನಿಕರಿಂದ ಒಂದು ಭಾರತದ ಕಡೆಯಿಂದ ಏನು ಒಂದಿಷ್ಟು ಯುದ್ಧದ ಟ್ಯಾಂಕರ್ಗಳು ಫಿರಂಗಿ ಇವನ್ನೆಲ್ಲ ಏನು ರವಾನೆ ಮಾಡಲಾಗ್ತದೆ, ಇದನ್ನೆಲ್ಲ ಗಮನಿಸಿರ್ತಕ್ಕಂಥ ಪಾಕಿಸ್ತಾನವು ಕೂಡ ಅವರು ಕೂಡ ಒಂದು ಬ್ಯಾಟಲ್ ಟ್ಯಾಂಕರ್ಗಳನ್ನು ಕೂಡ ಜಮಾವಣೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಯಾವುದೇ ಕ್ಷಣದಲ್ಲಾದ್ರೂ ಭಾರತದಿಂದ ಅಟ್ಯಾಕ್ ಆಗಬಹುದು ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರದಲ್ಲಿ ಪಾಕಿಸ್ತಾನದವರು ಕೂಡ ಇರುವಂತದ್ದು. ಹಾಗಾಗಿ ಅವರು ಕೂಡ ಏನೆಲ್ಲ ಒಂದು ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಪ್ರತಿರೋಧ ಒಡ್ಲಿಕ್ಕೆ ಏನೆಲ್ಲ ಸಿದ್ಧತೆಗಳು ಬೇಕೋ ಆ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಯಾಕಂತಂದ್ರೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ 3 ಸೇನಾ ಮುಖ್ಯಸ್ಥರೊಂದಿಗೆ ಏನ್ ಸಮಾಲೋಚನೆ ನಡೆಸಿದ್ದಾರೆ, ಅದರಲ್ಲಿ ಪ್ರಮುಖವಾಗಿ ರೂಪ ಒಂದಿಷ್ಟು ಅವರಿಗೆ ಪರಮಾಧಿಕಾರ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಪಾಕಿಸ್ತಾನದ ಒಂದಿಷ್ಟು ಅಲ್ಲಿ ಗಡಿಯಲ್ಲಿ ಯಾವ ರೀತಿಯ ಸ್ಥಿತಿಗತಿ ಇರುತ್ತೋ ಆ ಒಂದು ಸಂದರ್ಭದಲ್ಲಿ ನೀವು ತೀರ್ಮಾನ ಕೈಗೊಳ್ಳಿ ಅನ್ನುವಂಥದ್ದನ್ನು ಕೂಡ ಸೇನಾ ಮುಖ್ಯಸ್ಥರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರೊಂದು ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಇರುವಂತದ್ದು. ಹಾಗಾಗಿ ಸಹಜವಾಗಿ ನಮ್ಮ ಸೇನಾ ಮುಖ್ಯಸ್ಥರು ಅಲ್ಲಿ ಸೇನಾ ಪಡೆಗಳ ಒಂದಿಷ್ಟು ಕಾರ್ಯಚಟುವಟಿಕೆ, ಅಲ್ಲಿ ಒಂದಿಷ್ಟು ಶಸ್ತ್ರಾಸ್ತ್ರಗಳ ಸಲಕರಣೆಗಳನ್ನ ಜಮಾವಣೆ ಮಾಡುವಂತದ್ದಾಗಿರ್ಬೋದು, ಇವನ್ನೆಲ್ಲವನ್ನು ಕೂಡ ಗಮನಿಸಿರ್ತಕ್ಕಂಥ ಪಾಕಿಸ್ತಾನ ಕೂಡ ಅದರದೇ ಆಗಿರ್ತಕ್ಕಂಥ ಸಿದ್ಧತೆಯನ್ನು ಕೂಡ ಅದು ಕೂಡ ಮಾಡ್ಕೊಳ್ತಾ ಇದೆ. ಪಾಕಿಸ್ತಾನದವರು ಕೂಡ ಮಾಡ್ಕೊಳ್ತಾ ಇದ್ದಾರೆ ಈ ಬಗ್ಗೆ. ಯಾಕಂತಂದ್ರೆ ಭಾರತ ದೇಶದಲ್ಲಿ ಕೂಡ ಸಾಕಷ್ಟು ಒಂದ್ ಕಡೆ ಬೆಳವಣಿಗೆ ಆದಂತ ಸಂದರ್ಭದಲ್ಲಿ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಅಟ್ಯಾಕ್ ಮಾಡಬಹುದು, ನಾವು ಕೂಡ ಅದಕ್ಕೆ ಪ್ರತಿಯಾಗಿ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಅಲ್ಲಿ ಗಡಿಯ ಭಾಗದಲ್ಲಿ ಈ ರೀತಿಯಾಗಿದ್ದ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಭಾರತೀಯ ಸೇನಾ ಮುಖ್ಯಸ್ಥರಾಗಿರ್ಬೋದು, ಭಾರತೀಯ ಸೇನಾ ಸೈನಿಕರಾಗಿರ್ಬೋದು, ಅವರೆಲ್ಲರೂ ಕೂಡ ಅಲರ್ಟ್ ಆಗಿದ್ದಾರೆ ಮತ್ತೆ ಹೆಚ್ಚುವರಿ ಭದ್ರತೆಯನ್ನು ಕೂಡ ಒದಗಿಸಿದ್ದಾರೆ ಅನ್ನುವಂಥದ್ದು. ಮತ್ತೆ ರೂಪ ಒಂದ್ ಕಡೆ ಈಗಾಗಲೇ ಗುಪ್ತಚರ ಇಲಾಖೆ ಕೂಡ ಒಂದಿಷ್ಟು ಮಾಹಿತಿಯನ್ನು ರವಾನಿಸಿದೆ ಅಂತ. ಯಾಕಂತಂದ್ರೆ ಈಗಾಗಲೇ ಅಲ್ಲಿ ಪಂಡಿತರು ಮತ್ತೆ ಮುಸ್ಲಿಮೇತರನ್ನು ಕೂಡ ಉಗ್ರ ಸಂಘಟನೆಗಳು ಟಾರ್ಗೆಟ್ ಮಾಡುವಂತಹ ಒಂದಿಷ್ಟು ಒಂದು ಸಾಧ್ಯತೆ ಕೂಡ ಇದೆ. ಯಾಕಂತಂದ್ರೆ ಈಗ ಏನು ನಮ್ಮ ಸೈನಿಕರು ಇದೆ ಯಾವಾಗ ಪಹಲ್ಗಾಮ್ ಘಟನೆ ಆಯ್ತು, ಆ ಘಟನೆ ಆದಂತ ಸಂದರ್ಭದಲ್ಲಿ ಅವರ ಉಗ್ರರ ಒಂದಿಷ್ಟು ಅಡುಗುತಾಣಗಳು ಏನಿದಾವೆ ಅವುಗಳಿಗೆ ಹೋಗಿ ಸ್ಫೋಟಗೊಳಿಸಿ ಅವನ ನೆಲಸಮ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಅವರು ಒಂದಿಷ್ಟು ವಿಡಿಯೋ ತುಣುಕುಗಳ ಮೂಲಕ ನಮ್ಮ ಇನ್ನೂ ಪ್ರತಿರೋಧ ಇನ್ನೂ ಕೂಡ ಹೆಚ್ಚಾಗುತ್ತೆ, ನಿಲ್ಲೋದಿಲ್ಲ ಅನ್ನುವಂಥದ್ದನ್ನು ಕೂಡ ನೀಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಗುಪ್ತಚರ ಇಲಾಖೆಯು ಕೂಡ ಹೆಚ್ಚಿನ ಒಂದು ಸೂಕ್ತವಾಗಿರೋ ಭದ್ರತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಅನ್ನುವಂಥದ್ದು ನಮ್ಮ ಸೇನಾ ಮುಖ್ಯಸ್ಥರಿಗೆ ಕೂಡ ತಿಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಇವನ್ನೆಲ್ಲವನ್ನು ಕೂಡ ಅರಿತುಕೊಂಡಿರ್ತಕ್ಕಂಥ ಭಾರತದ ಸೇನಾ ಮುಖ್ಯಸ್ಥರು ಕೂಡ ಸಾಕಷ್ಟು ಹೆಚ್ಚಿನ ಭದ್ರತಾ ಪಡೆಗಳು ಮತ್ತೆ ಚೆಕ್ ಪೋಸ್ಟ್ ಗಳೇನಿದಾವೆ ರೂಪ, ಆ ಚೆಕ್ ಪೋಸ್ಟ್ ಗಳಿಗೆ ಕೂಡ ಹೆಚ್ಚಿನ ಭದ್ರತಾ ಸಿಬ್ಬಂದಿ ನಿಯೋಜನೆ ಮಾಡಿ ಎಲ್ಲವೂ ಕೂಡ ಪ್ರತಿಯೊಂದು ಕೂಡ ಚೆಕ್ ಮಾಡೇ ಬಿಡಬೇಕು. ಮತ್ತೆ ಏನೆಲ್ಲ ಉಗ್ರರ ಅಡುಗುತಾಣಗಳಿದಾವೆ ಅಲ್ಲಿ ಕೂಡ ಹೆಚ್ಚಿನ ಭದ್ರತೆ ಒದಗಿಸಬೇಕು, ಇನ್ನೂ ಕೂಡ ಪತ್ತೆ ಹಚ್ಚುವಂತ ಕಾರ್ಯ ಕೂಡ ಆಗ್ಬೇಕು ಅನ್ನುವಂಥದ್ದು. ಸಾಕಷ್ಟು ಒಂದ್ ಕಡೆ ಹೆಚ್ಚಿನ ಭದ್ರತೆ ಒದಗಿಸಿದ ಸಂದರ್ಭದಲ್ಲಿ ಇದು ಕೂಡ ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ರೂಪ. ಹೀಗಾಗಿ ಬಸವರಾಜ್ ಪ್ರಮುಖವಾಗಿ ಒಂದ್ ಕಡೆ ನೋಡಿ, ಈ ಯುದ್ಧ ಟ್ಯಾಂಕರ್ಗಳು ಸೇರಿದಂತೆ ಸೇನಾ ವಾಹನಗಳು ಸಾಕ್ತಾ ಇರುವಂತಹ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸ್ತಾ ಇರಬಹುದು ನೀವು. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ನಡೆಸಿದಂತಹ ದಾಳಿಯ ನಂತರ ಪಾಕಿಸ್ತಾನ ಭಾರತದ ಗಡಿಯಲ್ಲಿ ಒಂದು ರೀತಿಯಾಗಿ ಹೋವಿಲ್ಟಸ್ ಯುದ್ಧ ಟ್ಯಾಂಕರ್ಗಳನ್ನು ನಿಯೋಜಿಸ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಈಗಾಗಲೇ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ, ಉದ್ವಿಗ್ನತೆಗೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡುವಂಥದ್ದಾದರೆ ಈಗಾಗಲೇ ಯುದ್ಧದ ಕಾರ್ಮೋಡ ಕವಿದಿದೆ. ಸೊ ಹಾಗಾಗಿ ಒಂದು ಕಡೆ
ಸಾಕಷ್ಟು ರೀತಿಯಲ್ಲಿ ಕೂಡ ಕುತೂಹಲ. ಯಾಕಂದ್ರೆ ಪಾಕಿಸ್ತಾನ ಹಾಗೆ ಭಾರತ ಎರಡೂ ಕೂಡ ಈಗಾಗಲೇ ಯುದ್ಧ ಟ್ಯಾಂಕರ್ಗಳನ್ನು ಜಮಾವಣೆ ಮಾಡುವ ಮುಖಾಂತರವಾಗಿ ಒಂದು ಕಡೆ ಈ ಪ್ರಧಾನಿ ಮೋದಿ ಅವರು ಕೂಡ ಮೇಲಿಂದ ಮೇಲೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಪಾಕ್ಗೆ ಮರ್ಮಾಘಾತವನ್ನ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ